ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಸಿಹಿಗೆಣಸನ್ನ ಚಳಿಗಾಲದಲ್ಲಿ ಮಿಸ್ ಮಾಡದೆ ತಿನ್ನಿ. ಇದು ಎಲ್ಲೇ ಸಿಕ್ಕಿದ್ರೂ ಬಿಡೋದಕ್ಕೆ ಹೋಗ್ಬೇಡಿ. ಇದರ ಹೆಲ್ತ್ ಬೆನಿಫಿಟ್ಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಸಿಹಿಗೆಣಸಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ? ಎಲ್ಲಕ್ಕಿಂತ ಮುಖ್ಯವಾಗಿ ಶುಗರ್ ಇರೋರು ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿನ್ಬೋದಾ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಮುಖ್ಯವಾಗಿ ಚಳಿಗಾಲದಲ್ಲಿ ಸಿಹಿಗೆಣಸನ್ನ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇದನ್ನ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇರುತ್ತೆ. ಅಂದಹಾಗೆ ಸಿಹಿಗೆಣಸಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತೆ. ಹಾಗಾದ್ರೆ ಸಿಹಿಗೆಣಸಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್, ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಅನ್ನ ತಡೆಗಟ್ಟುತ್ತೆ. ಹೌದು, ಗೆಣಸು ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ. ಸಿಹಿಗೆಣಸಲ್ಲಿ ಕ್ಯಾರೋಟಿನಾಯ್ಡ್ ಇರುತ್ತೆ. ಇದು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಕಾರಕ ಜೀವಕೋಶಗಳು ಬೆಳೆಯದ ಹಾಗೆ ತಡೆಯುತ್ತೆ. ಸೆಕೆಂಡ್ ಒನ್, ಸಕ್ಕರೆ ಕಾಯಿಲೆ ಇರೋರು ಸಿಹಿಗೆಣಸನ್ನ ತಿನ್ಬಹುದಾ ಅನ್ನೋದು ತುಂಬಾ ಜನರ ಪ್ರಶ್ನೆ. ಸಿಹಿಗೆಣಸಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೋ ಅದು ಶುಗರ್ ಲೆವೆಲ್ ಅನ್ನ ಜಾಸ್ತಿ ಮಾಡೋದಿಲ್ಲ. ಹಾಗಂತ ಹೆಂಗ್ ಬೇಕೋ ಹಂಗೆ ತಿನ್ನೋಗಿಲ್ಲ, ಲಿಮಿಟ್ ಅಲ್ಲಿ ತಿನ್ಬೇಕು. ಸಿಹಿಗೆಣಸಲ್ಲಿ ನೈಸರ್ಗಿಕವಾಗಿಯೇ ಸಕ್ಕರೆ ಅಂಶ ಇರುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ನಿಯಮಿತವಾಗಿ ಸೇವಿಸೋದು ಉತ್ತಮ. ಒಮ್ಮೆ ಡಾಕ್ಟರ್ ಸಲಹೆಯನ್ನ ಕೂಡ ನೀವು ಪಡೆಯಿರಿ. ಇನ್ನೊಂದು ಅದ್ಭುತ ಬೆನಿಫಿಟ್ಸ್ ಅಂತ ಅಂದ್ರೆ ಹಾರ್ಟ್ ಹೆಲ್ತ್ಗೆ ಇದು ದಿ ಬೆಸ್ಟ್. ಇದಕ್ಕೆ LDL ಕಡಿಮೆ ಮಾಡೋ ತಾಕತ್ತಿದೆ. ಸಿಹಿಗೆಣಸು ತಿಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೆ ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಕೆಲವರು ತೂಕ ಇಳಿಸೋದಕ್ಕೆ ಹೆಣಗಾಡ್ತಾ ಇರ್ತಾರೆ. ನೀವು ತೂಕ ಇಳಿಸಬೇಕು ಅನ್ನೋ ಆಲೋಚನೆಯಲ್ಲಿದ್ರೆ ನಿಮ್ಮ ಡಯಟ್ ಚಾರ್ಟ್ ನಲ್ಲಿ ಸಿಹಿಗೆಣಸನ್ನ ಸೇರಿಸಬಹುದು. ಸಿಹಿಗೆಣಸಲ್ಲಿ ಹೆಚ್ಚಿನ ಫೈಬರ್ ಇದೆ. ಇದನ್ನ ತಿಂದ್ರೆ ಪದೇ ಪದೇ ಹೊಟ್ಟೆ ಹಸಿವಾಗಲ್ಲ. ಇದು ನಿಮ್ಮ ಹೊಟ್ಟೆಯನ್ನ ತುಂಬಿಸಿ ಅಧಿಕ ಆಹಾರದ ಸೇವನೆಯನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಕ್ಯಾಲರಿ ಇರುವಂತಹ ಈ ಸಿಹಿಗೆಣಸು ನಿಮ್ಮ ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕಣ್ಣಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಸಿಹಿಗೆಣಸಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತೆ. ವಿಟಮಿನ್ ಎ ಹೇರಳವಾಗಿದೆ. ಇದು ನಿಮ್ಮ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮೂಳೆಗಳ ಆರೋಗ್ಯಕ್ಕೂ ಕೂಡ ಸ್ವೀಟ್ ಪೊಟ್ಯಾಟೊ ತುಂಬಾ ಒಳ್ಳೆಯದು. ಇಷ್ಟೇ ಅಲ್ಲ, ಸ್ಕಿನ್ಗೂ ಕೂಡ, ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಇದು ದಿ ಬೆಸ್ಟ್. ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಪವರ್ ಚೆನ್ನಾಗಾದ್ರೆ ನೀವು ರೋಗಗಳಿಂದ ದೂರ ಇರಬಹುದು. ಆದ್ರೆ ಸ್ವೀಟ್ ಪೊಟ್ಯಾಟೊ ಸಿಹಿಗೆಣಸನ್ನ ತಿನ್ನೋ ಮುಂಚೆ ಒಂದು ಗಮನದಲ್ಲಿರ್ಲಿ, ಅತಿಯಾಗಿ ತಿನ್ನೋದಕ್ಕೆ ಹೋಗ್ಬಿಡಿ. ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ. ಇದರಿಂದ ಬೆನಿಫಿಟ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳಿ ಓವರ್ ಆಗಿ ತಿನ್ನೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಆದ್ರೆ ಗ್ಯಾಸ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ವೀಕ್ಷಕರೇ, ಸಿಹಿಗೆಣಸು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಚಳಿಗಾಲದಲ್ಲಿ ಇದು ತುಂಬಾ ಒಳ್ಳೆಯದು. ಹೀಗಾಗಿ ನಿಮ್ಮ ಫುಡ್ ಚಾರ್ಟ್ ನಲ್ಲಿ ಇವತ್ತೇ ಈ ಸಿಹಿಗೆಣಸನ್ನ ಸೇರಿಸ್ಕೊಂಡ್ಬಿಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಯಾಕೆ ಅಂತ ಅಂದ್ರೆ ಆರೋಗ್ಯವೇ ಭಾಗ್ಯ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.